ಏನಾದ್ರೂ ಒಂದು ಕೊರಗಿತ್ತ, ಇಂಥದ್ದೊಂದು ಆಗಬೇಕಿತ್ತು ಆಗಿಲ್ಲ, ಈ ಥರ ಏನಾದರೂ ಒಂದು ಕೊರಗಿತ್ತ ಸರ್? ದೇವೇಗೌಡರು ಏನು ಮಾಡಿದ್ರು, 1 ರೂಪಾಯಿನ ಆಸ್ತಿ ಮಾಡಲಿಲ್ಲ. ಯಾರಿಗೆ? ಅವರ ಹೆಸರಲ್ಲದಾಗಲಿ, ಅವರ ಹೆಂಡತಿ ಹೆಸರಲ್ಲಾಗಲಿ. ನಾಟ್ ಇವನ್ ಎ ಹೌಸ್. 2001 ಆ್ಯಸಿಡ್ ಆದಮೇಲೆ ಎವ್ರಿಬಡಿ ಸ್ಟೇಯಿಂಗ್ ಇನ್ ದಿ ಮಂಜುನಾಥ್ ಹೌಸ್. ಇವರು ನನಗೆ ಒಂದು ಮನೆ ಮಾಡಲಿಲ್ಲ, ಒಂದು ಗೂಡು ಮಾಡಲಿಲ್ಲ, ನನ್ನ ಮಗಳು ಮನೆಯಲ್ಲಿ ಉಳಿಬೇಕಾಯ್ತಲ್ಲ ಅಂತ 1 ತಿಂಗಳು ಹತ್ತಿದ್ದಾರೆ. ಒಬ್ಬರೇ ಹತ್ತಿದ್ದಾರೆ. ಆದಮೇಲೆ 2001 ಆ್ಯಂಡ್ 2 ಆಫ್ಟರ್ ಎತ್ತಿದ್ದಾರೆ ಅಂದರೆ, ನಾನು ಯಾರದೋ ಮನೆಯಲ್ಲಿ ಬಂದಿರಬೇಕಾಯ್ತಲ್ಲ, ನಿಮ್ಮಪ್ಪ ಈ ಥರ ಮಾಡಿಬಿಟ್ರಲ್ಲ, ನನಗೇನೂ ಇಲ್ಲ, ಹೀಗೆ ನಿರ್ಗತಿಗಳಾಗಿ ಯಾರದೋ ಮನೆಯಲ್ಲೇ ಬಂದು ಇರಬೇಕಾಯ್ತಲ್ಲ ಅಂತ. ನನ್ನ ವೈಫು ಬೋಲ್ಡ್ ಲೇಡಿ, ಶಿ ಇಸ್ ದ ಒನ್ ಲೈಕ್ಡ್ ಬೈ ಫಾದರ್ ಇನ್ ಲಾ ಆ್ಯಂಡ್ ಮದರ್ ಇನ್ ಲಾ. ಅವರು ಏನು ಮಾಡಿದ್ರು, ಇದನ್ನು ಏನಾರ ಮಾಡಿ ಒಂದು ಸೊಲ್ಯೂಷನ್ ಮಾಡಬೇಕು ಅಂದ್ಬಿಟ್ಟು ಒಂದು ಜಾಗನ, ನಿಮಗೆ ಗೊತ್ತಿದೆ, ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, DJ ಪೆಟ್ರೋಲ್ ಬಂಕ್, ಅದಕ್ಕಿಂತ ಮೇಲೆ ಒಂದು ಮನೆ, ಅಲ್ಲಿ 5-6 ವರ್ಷ ಇದ್ರು ಇವರು. ಅದೊಂದು ಜಾಗನ ಗೌಡ್ರ ಅಭಿಮಾನಿ, ಜಾಗದ ಓನರು, ಅವ್ರಿಗೆ ಹೇಳಿ ಈ ಥರ ಆಗಿದೆ, ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಕುಡಿಯಂಥ ಸೈಟ್ ತೊಗೊಂಡು 35 lakhs ಬ್ಯಾಂಕ್ ಲೋನ್ ತೊಗೊಂಡು ನನ್ನ ವೈಫೇ ಶೈಲಾ ನಿಂತು ಕಟ್ಟಿಸಿದ್ರು. ಕಟ್ಟಿಸಿ 2004 ಗೃಹಪ್ರವೇಶ ಮಾಡಿ ಅವರಿಬ್ಬರೇ, ಫಾದರ್ ಇನ್ ಲಾ ಮದರ್ ಇಬ್ಬರೇ ವಿತ್ ವರ್ಕರ್ಸ್ ಅಲ್ಲಿ ಹೋಗಿ ಗೃಹಪ್ರವೇಶ ಮಾಡಿ ಉಳಿದಿದ್ರು. 2010 ಇವರಿಬ್ಬರು ಅಲ್ಲಿದ್ದರೆ ನೋಡ್ಕೊಳ್ಳೋರು ಯಾರಿಲ್ಲ, ಇವರು ವಯಸ್ಸಾಗ್ತಾ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲರೂ ಮನೆಯವರೆಲ್ಲ ಡಿಸೈಡ್ ಮಾಡಿ ನಮ್ಮದು ಈ ಮನೆ ಕಟ್ಟಕ್ಕೆ ಶುರು ಮಾಡಿ 2008 ಇವರು 1 ಫ್ಲೋರ್ ಎಕ್ಸ್ಟ್ರಾ ಹಾಕಿ ಇವ್ರಿಗೋಸ್ಕರನೇ ಇಲ್ಲಿ ಕರ್ಕೊಬಂದು ನಮ್ಮ ಜೊತೆ ಇಟ್ಕೋಬೇಕು ಅಂತ ಶೈಲಾ ದೊಡ್ಡ ಮನೆ ಮಾಡಿ ಅವ್ರಿಗೊಂದು ಫ್ಲೋರ್ ಮಾಡಿ ಇಲ್ಲಿ ಕರ್ಕೊಬಂದು ನಾವು ಜೊತೆಗೆ ವಾಸ ಮಾಡ್ತಾ ಇದ್ದೀವಿ. ಅದೊಂದು ಕೊರಗಿತ್ತು ಅವ್ರಿಗೆ. ಅದರ್ವೈಸ್ ಇನ್ಯಾವ ನನ್ನ ನೋಡಿದ ಪ್ರಕಾರ ಯಾವತ್ತೂ ಯಾವುದಕ್ಕೂ ಒಡವೆಗಾಗಲಿ, ಸೀರೆಗಾಗಲಿ, ಯಾವುದೇ ಒಂದು ಅಬ್ರಾಡ್ ಟ್ರಿಪ್ಗೆ ಹೋಗ್ಬೇಕು ಅಂತ ಆಗಲಿ, ಒಂದು ದಿವಸ ಕೇಳಿದವರಲ್ಲ, ಕೊರಗದವರಲ್ಲ, ಇನ್ಯಾವುದಕ್ಕೂ ಕೊರಗಲಿಲ್ಲ. ಅದೊಂದು ಕೊರಗಿಂದ ಅದನ್ನು ಸರಿ ಮಾಡಿಕೊಟ್ರು. ಶಿ ವಾಸ್ ಹ್ಯಾಪಿ. ಅದಕ್ಕಿಂತ ಹೆಚ್ಚಾಗಿ ನಾವು ಈ ಮನೆ ಮಾಡಿ ಜೊತೆ ಕರ್ಕೊಬಂದವಲ್ಲ, ಆವಾಗ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅವರು ಬಂದು ನಮ್ಮ ಜೊತೆ ಇದ್ದಿದ್ದು ಭಾಳ ಖುಷಿಯಾಯಿತು. ಖುಷಿಯಿಂದ ಇಲ್ಲಿ ನಮ್ಮ ಜೊತೆ ಜೀವನ ಮಾಡಿದ್ರು. 2004 ಮನೆ ಇರಲಿಲ್ಲ ಅನ್ನೋದೊಂದು ಬೇಜಾರು. ಕರೆಕ್ಟ್, ಮನೆ ಇರಲಿಲ್ಲ.